ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೇ ನೀನು, ಪಾತ್ರಗಳಲ್ಲಿ ತಿರುವುಗಳೇ ನೀನು. ಕಣ್ಣಿಗೆ ಕಾಣದ ನಾಟಕಕಾರ. ಯಾವನೋ ಕಥೆ ಹೇಳ್ತೀನಂದು ಇಲ್ಲಿಗೆ ಕರೆತಂದಿಯಲ್ಲಮ್ಮ, ಅದ್ಯಾವುದಮ್ಮ ನಿನ್ನ ಕಥೆ? ಹೌದಪ್ಪ, ಕಥೆ ಹೇಳೋದಕ್ಕೆ ನಾನೆಲ್ಲ ಕರ್ಕೊಂಬಂದಿರೋದು. ಸುಖ ದುಃಖಗಳ ಒಂದು ಕಥೆನ ಹೇಳೋದಕ್ಕೆ ನನಗೆಲ್ಲ ಕರ್ಕೊಂಬಂದಿದ್ದೀನಪ್ಪ. ಹೇಳಮ್ಮ ಹೇಳು, ಕಥೆ ಬಹಳ ಸುಂದರವಾಗಿರಬಹುದು. ಅಮ್ಮ ಸುಖದಲ್ಲಿದೆ ಅಮ್ಮ. ಅಪ್ಪ ನೋಡು, ಈ ಜಗತ್ತಿನಲ್ಲಿ ಕಷ್ಟ ರೋಗ ರುಚಿನೆಗಳನ್ನ ತುಂಬಿಕೊಂಡಿದ್ದಾರೆ. ಈ ದುಃಖನಪ್ಪ, ದುಃಖದ ಕತೆ. ಹೌದಾ? ಹಾಗಾದರೆ ಸುಖವೇನಿದೆ ಅಮ್ಮ? ಸುಖದ ಅಂತ ಹೇಳಿದ್ರೆ ಯಾವುದೇ ರೀತಿ ಅಡೆತಡೆದಿಲ್ಲದೆ ಸ್ವರ್ಗದ ಹಾಗೆ ನಮ್ಮ ಜೀವನ ಸಾಗಿಸೋದೆ ಸುಖದ ಕತೆ ಅಪ್ಪ, ಸುಖದ ಕತೆ. ಹಾಗಾದರೆ ತಂದೆಯವರನ್ನು ಬಿಟ್ಟು ಹೋಗುವುದು ಸಾಧ್ಯ? ಇಂದಿಲ್ಲ ನಾಳೆ ಅವರು ಬಂದರೆ ನಾವು ಇಲ್ಲದನ್ನು ನೋಡಿ ದುಃಖಿಸುವುದಿಲ್ಲೇನಮ್ಮ? ಇಲ್ಲಪ್ಪ, ಇಲ್ಲ, ಅವರು ದುಃಖಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರಿರೋ ಕಡೆನೆ ನಾವಿವಾಗ ಹೋಗ್ತಿದ್ದೀವಪ್ಪ, ನಾವಿವಾಗ ಹೋಗ್ತಾ ಇದ್ದೀವಿ. ನಾನೇನು ಚಿಕ್ಕವನು, ನಿನ್ನ ಕಣ್ಣು ಬೇರೆ ಕಾಣುವುದಿಲ್ಲ. ಅಲ್ಲಿಗೆ ಹೋಗುವ ದಾರಿ ನನಗೆ ಗೊತ್ತಿಲ್ಲಮ್ಮ. ಅಂದ ಮೇಲೆ ಹೇಗೆ ಹೋಗುವುದು? ನೋಡಪ್ಪ, ಅದಕ್ಕೆ ಅಲ್ಲಿಗೆ ಹೋಗೋದು ಬಹಳ ಸುಲಭ ಅಪ್ಪ, ಅಲ್ಲಿಗೆ ಹೋಗೋದು ಬಹಳ ಸುಲಭ. ಹೌದಾ? ಅಲ್ಲಿಗೆ ಹೋಗುವ ದಾರಿ ಹೋಗೋ ದಾರಿ ನನಗ್ ಚೆನ್ನಾಗಿ ಗೊತ್ತಿದೆ ಅಪ್ಪ, ನನಗ್ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ವಯಸ್ಸಿನ ಅಂತರವಿಲ್ಲ, ಹೆಣ್ಣು ಗಂಡು ಅನ್ನೋ ಜಾತಿ ಭೇದವಿಲ್ಲ ಅಪ್ಪ, ಜಾತಿ ಭೇದವಿಲ್ಲ. ನೀನು ಬರ್ತೀಯ ಕಣ್ಣ, ನೀನು ಬರ್ತೀಯ? ಹೀಗೆ ಕೇಳೋಣಮ್ಮ. ನಿನ್ನ ಮಗನಾದ ನನ್ನಲ್ಲಿ ಅನುಮಾನವೇ? ಅನುಮಾನವಲ್ಲಪ್ಪ, ಆ ನಂಬಿಕೆ ನನಗಿದೆ. ಆದ್ರೂ ನೀನು ಆ ಸ್ವರ್ಗ ಲೋಕಕ್ಕೆ ಬರ್ತೀನಿ ಅಂತ ಹೇಳಿ ಮಾತು ಕೊಡಪ್ಪ, ಮಾತು ಕೊಡು. ಅಮ್ಮ, ನನ್ನಲ್ಲಿ ವಿಶ್ವಾಸವಿಲ್ಲವೇ? ನಿನ್ನ ಮಗನಾಗಿ ಇಂದು ಮಾತು ಕೊಡುತ್ತಿದ್ದೇನೆ. ನಿನ್ನ ಜೊತೆಯಲ್ಲಿ ಖಂಡಿತ ಬರುವೆನು. ಈಗಲಾದರೂ ಸಂತೋಷವಾಯ್ತಪ್ಪ, ನನಗೀಗ ಸಂತೋಷವಾಯ್ತು. ಹಾಗಾದರೆ ನಡಿಯಮ್ಮ, ಕೈ ಕೊಡು. ಯಾವ ದಿಕ್ಕಿನಂತ ಹೋಗುವುದು ಹೇಳಮ್ಮ? ನೋಡಪ್ಪ, ಇದಕ್ಕೆ ಯಾವ ದಿಕ್ಕಿನಲ್ಲೂ ಹೋಗ್ಬೇಕಾಗಿಲ್ಲ. ಕಲ್ಲು ಮುಳ್ಳು ಗುಡ್ಡ ಅಂತೆಲ್ಲ ತುಳಿಯಬೇಕಾಗಿಲ್ಲ. ನದಿ ಹಳ್ಳಗಳು ಸಿಗೋದೇ ಇಲ್ಲ. ನೋಡು, ನೇರವಾಗಿ ಹೋದ್ರೆ ಆ ಲೋಕ ನಮಗೆ ಸಿಗುತ್ತಪ್ಪ, ಆ ಲೋಕ ನಮಗ್ ಸಿಗುತ್ತೆ. ಯಾವ ದಿಕ್ಕಿನಲ್ಲಿ ಹೋಗದೆ ಅಲ್ಲಿಗೆ ಹೇಗೆ ಹೋಗುವುದಮ್ಮ? ಯಾವ ದಿಕ್ಕಿನಲ್ಲಿ ಹೋಗದೆ ನೇರವಾಗಿ ಹೋಗುವ ಮಾರ್ಗ ನನ್ನಲ್ಲಿದೆ ಅಪ್ಪ, ನನ್ನಲ್ಲಿದೆ. ಏನೈತಿ ಜೀವನದಾಗ ಹೌದಪ್ಪ, ಇದು ವಿಷದ ಬಾಟ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಂದ. ಇದು ವಿಷದ ಬಾಟ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಈ ದಟ್ಟ ಕಾಡಣಿವೆಯಲ್ಲಿ ಈ ವಿಷನ ನಾವಿಬ್ರು ಕುಡಿದು ಚಿರ ಶಾಂತಿ ಆಗೋಣ. ಬಾ ಕಂದ, ಬಾ, ನಾವಿಬ್ರೀಗ ವಿಷ ಕುಡಿಯೋಣ. ಬಾ. ಇಲ್ಲ, ಇಲ್ಲ, ಈ
ನಿನ್ನ ಅವರ ಕೈಯಾರೆ ಕೊಲೆ ಮಾಡ್ತಾರಪ್ಪ, ಕೊಲೆ ಮಾಡ್ತಾರೆ. ಅದಕ್ಕೆ ನಾನಾಗೆ ನಿನಗೆ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಎದ್ದು ಒತ್ತು ಎದೆ ಹಾಲು ಕುಡಿಸಿ ಸಾಕಿ ಸಲುವಿದ ತಾಯಿಯ ಎಂದು ನನ್ನನ್ನು ವಿಷ ಕುಡಿಸಿ ಸಾಯಿಸುವೇನಮ್ಮ. ನಾನು ಅಲ್ಲೇನಮ್ಮ, ನಾನು ಅಲ್ಲೇ. ನೋಡು, ಹೆತ್ತು ಹೊತ್ತು ಹಾಲಿಡಿಸಿ ಬೆಳೆಸುವ ಅಧಿಕಾರ ನನಗಿದೆ ಅಂದ್ಮೇಲೆ ವಿಷ ಕೊಡಿಸಿ ಸಾಯಿಸುವ ಅಧಿಕಾರ ನನಗಿದೆ ಅಮ್ಮ, ನನಗಿದೆ. ಇಲ್ಲ ಮಗು, ಈ ಕೆಟ್ಟ ಸಮಾಜದಲ್ಲಿ ನಾವು ಬದುಕೋದು ಬೇಡ. ಬಾ, ವಿಷ ಕೊಟ್ಟು ಸತ್ತೋಗೋಣ. ನಿಲ್ಲು ನಿಲ್ಲು ಸಾವಿತ್ರಿ, ಕರುಳಿನ ಕುಡಿಯನ್ನು ನಿನ್ನ ಕೈಯಾರೆ ಕತ್ತರಿಸಿ ಹಾಕುವೆಯಾ? ಏನೊಂದು ಅರಿಯದ ಮುಗ್ಧ ಹಸುವು ಕಂದನನ್ನು ಅದು ಯಾವ ಪಾಪ ಕುಂಡದಲ್ಲಿ ಬಿದ್ದು ಒದ್ದಾಡಬೇಕೆಂದಿರುವೆ. ಯಾರು ನೀನು? ನಾನು ನಿನ್ನ ಅಂತರಾತ್ಮದ ವಿವೇಕ. ಅಂತರಾತ್ಮದ ವಿವೇಕ? ಹೌದು ಹುಚ್ಚಿ, ನಿನ್ನ ಅಂತರಾತ್ಮದಲ್ಲಿ ಹುದುಗಿಕೊಂಡಿರುವ ನಿನ್ನ ಜೀವನದ ಅವಿಭಾಜ್ಯ ಅಂಗ ನಾನು. ಅವಿವೇಕಿಯ ಅಧೀನಳಾಗಿ ಸದ್ಗುಣಗಳನ್ನು ಮರೆತು ದುರ್ಮಾರ್ಗಕ್ಕೀಡಾಗಿ ನಿನ್ನ ರಕ್ಷಿಸಲು ಬಂದಿದ್ದೇನೆ. ಹೌದು, ನೀನೇ ಹೇಳು, ನಾನೇನ್ ಮಾಡ್ಬೇಕು ಅಂತ. ನಾನೀಗ ಸಾಯಬೇಕಾಗಿದೆ. ನನ್ನ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಯ್ಬೇಕು. ಅಯ್ಯೋ ಹುಚ್ಚಿ, ಅದು ನಿನ್ನ ತಪ್ಪು ಕಲ್ಪನೆ. ಸಮಸ್ಯೆಗೆ ಸಾವು ಒಂದೇ ಪರಿಹಾರವಲ್ಲ. ಬಂದ ಸಂಕಷ್ಟಗಳಿಗೆ ಎದೆ ಕೊಟ್ಟು ಬದುಕಿದಾಗಲೇ ಜೀವನಕ್ಕೊಂದು ಬೆಲೆ ಬರುವುದು. ಸೋತು ಸಾಯುವುದಕ್ಕಿಂತ ಬದುಕಿ ಜಯ ಸಾಧಿಸಬೇಕು. ಅಂದ್ರೆ ನೀನ್ ಹೇಳೋದು ನಾನು ಬದುಕಿ ಜಯ ಸಾಧಿಸ್ಬೇಕೆ? ಅದಕ್ಕೆ ಸ್ಫೂರ್ತಿ ನೀನ್ ಆಗ್ತೀಯಾ? ಆಯ್ತು, ನಾ ಬದುಕ್ತೇನೆ, ನಾ ಸಾಯೋದಿಲ್ಲ. ನಾನು ಬದುಕ್ತೇನೆ. ಸಾವಿತ್ರಿ, ಎಂಥ ಬುದ್ಧಿಗೇಡಿಯ ಮಾತಿಗೆ ಮರುಳಾಗಿ ಸಾಯುವ ನಿರ್ಧಾರ ಕೈಬಿಟ್ಟೆ ನೀನು. ಹುಚ್ಚಿ, ನಿನ್ನ ಜೀವನದಲ್ಲಿ ಘಟಿಸಿ ಹೋದ ಘಟನೆಗಳನ್ನು ಸ್ವಲ್ಪ ಪುಟ ತಿರುವಿ ನೋಡು. ಆಗ ಮಾತ್ರ ಗೊತ್ತಾಗುತ್ತದೆ ನಿನ್ನ ಕೈಗೊಂಡ ನಿರ್ಧಾರ ಸರಿಯೋ ತಪ್ಪೋ ಅನ್ನುವುದನ್ನು. ಯಾರ್ ನೀನು? ಏನ್ ಮಾತಾಡ್ತಾ ಇದ್ದೀಯ? ಏನಾಗಬೇಕಾಗಿದೆ? ನಾನ ಜೀವನದಲ್ಲಿ ಜಿಗುಪ್ಸೆಗೊಂಡು ದಾರಿ ಕಾಣದೆ ದಿಕ್ಕೆತ್ತು ನಿಂತಾಗ ಸಹಾಯ ಮಾಡಿ ಸಂಕಷ್ಟದಿಂದ ಮುಕ್ತರಾಗುವ ದಾರಿ ತೋರಿಸಲು ಬರುವ ಆಪ್ತ ಮಿತ್ರ ನಾನು. ಏನ್ ಹೇಳ್ತಾ ಇದೀಯ ನೀನು? ನಿಮ್ಮಂತ ಆತ್ಮ ಮಿತ್ರ ಅಂದ್ರೆ ಇನ್ನೂ ನನ್ನ ಮಾತಿನ ಅರ್ಥವೇ ನನಗೆ ತಿಳಿಲಿಲ್ಲವೇ ಹುಚ್ಚಿ? ಸಜ್ಜನಿಕೆಯ ಸಾಕಾರ ಮೂರ್ತಿ ಎನಿಸಿಕೊಂಡ ನಿನ್ನ ಗಂಡ ಮಣ್ಣಲ್ಲಿ ಅಡಗಿ ಹೋದ. ಶಾಂತಿಯಿಂದಲೇ ಜೀವನಕ್ಕೊಂದು ಬೆಲೆ ಎಂದು ನಂಬಿದ ನಿನ್ನ ತಂದೆ ಸತ್ತು ಸುಡುಗಾಡ ಸೇರಿದ. ಅನ್ಯಾಯಕ್ಕೆ ಪ್ರತೀಕಾರಗೈಯುತ್ತಾ ಹೋದ ನಿನ್ನ ಒಳ ಹುಟ್ಟಿದ ಅಣ್ಣ ಜೈಲು ಸೇರಿದ. ಆ ಪಾಪಿಗಳ ದುಷ್ಟ ಕೃತ್ಯಕ್ಕೆ ನಿನ್ನೆರಡು ಕಣ್ಣುಗಳು ಇಂಗಿ ಹೋಗಿ ಬಾಳೆಲ್ಲ ಕಾರ್ಗತ್ತಲ್ಲಂತೆ ಗೋಚರಿಸುತ್ತಿರುವಾಗ ನಿನ್ನ ಕಲ್ಲು ಬಳ್ಳಿಯ ಕಟ್ಟಿಕೊಂಡು ಅದೆಂತೂ ಬದುಕಲು ಸಾಧ್ಯ ನೀನು? ಗಂಡನ ಮನೆಯಂತೂ ನಂಬುವುದಿಲ್ಲ, ಅವರಂತೂ ಹೌದು, ನೀನ್ ಹೇಳಿದಂತೆ ನಾನು ಬದುಕ್ತೇನೆ, ಬದುಕಿ ತೋರಿಸ್ತೇನೆ. ಹೌದು, ನೀನು ಬದುಕಲೇಬೇಕು ಸಾವಿತ್ರಿ, ನೀನು ಬದುಕಲೇಬೇಕು. ಹೋಗು ಸಾವಿತ್ರಿ, ಆ ವಿವೇಕಿಯ ಮಾತು ಕೇಳಿ ಸದ್ಗುಣವಂತಿಯಾಗಿ ಮಹಾಗರತಿ ಎಂಬ ಕೆಲಸಕ್ಕೆ ಭಾರತ ಗೌರವಕ್ಕೆ ಬದುಕು. ಹೋಗು. ನಾನು ಬದುಕ್ತೇನೆ. ಏನೈತಿ ಜೀವನ
ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂಡುವುದೈತಿ ಜಂತಿ ಇಲ್ಲದ ಮನೆಯಾಗ